ಗಂ ಗಣಪತಿ ನಮಃ. ಸಮಸ್ತ ಈ ಸಂಜೆ ವೀಕ್ಷಕರಿಗೆ ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ನಮಸ್ಕಾರಗಳು. ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ಉಗಾದಿಯ ಒಂದು ಶುಭ ಅಶುಭ ಫಲಗಳ ಬಗ್ಗೆ ಒಂದಷ್ಟು ಚಿಂತನೆಯನ್ನು ಮಾಡೋಣ. ಆದಾಯ 11 ಇದ್ದರೆ ವ್ಯಯ 5 ಇರುತ್ತೆ. ಒಂದು ಒಳ್ಳೆಯ ನೀವು ಸಂಪಾದನೆ ವಿಚಾರದಲ್ಲಾಗಿರ್ಬೋದು, ಆರ್ಥಿಕವಾಗಿ ಸುಧಾರಣೆಯನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನು ಅನಾರೋಗ್ಯ ಮತ್ತು ಆರೋಗ್ಯದ ವಿಚಾರಕ್ಕೆ ಬಂದಾಗ ಆರೋಗ್ಯ 0, ಅನಾರೋಗ್ಯ 4. ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತ ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ಫೆಕ್ಷನ್ಸು ಸಣ್ಣ ಪುಟ್ಟ ಕಾಣುವಂಥದ್ದು, ಬೆನ್ನು ಹುರಿಗೆ ಸಂಬಂಧಪಟ್ಟಿರುವಂಥದ್ದು, ಕಾಲಿಗೆ ಸಂಬಂಧಪಟ್ಟಿರುವಂಥದ್ದು ನೋವುಗಳನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ರಾಜ ಪೂಜೆ 4, ರಾಜಕೋಪ 2. ಅಂದರೆ ಹಿರಿಯರಿಂದ ಜಾಸ್ತಿ ಏನು ವ್ಯತ್ಯಾಸಗಳೇನು ಕಾಣಲ್ಲ. ಹಿರಿಯರಿಂದ ಮನ್ನಣೆನೇ ನಿಮಗೆ ಸಿಗುವಂಥದ್ದು, ಗೌರವ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಇನ್ನು 6 ಸುಖ 3 ದುಃಖವನ್ನು ಅನುಭವಿಸುವಂಥದ್ದು. ಯಾಕೆ ಈ 3 ದುಃಖ ಅಂದರೆ ಈ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ದುಃಖವನ್ನು ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಈಗಂದ್ಬಿಟ್ಟು ಏನು ಚಿಂತೆ ಮಾಡೋಕ್ಕೋಗ್ಬಿಡಿ. ಇದು ಕೊನೆಯಲ್ಲಿ ಒಂದಷ್ಟು ಪರಿಹಾರವನ್ನು ಸಹ ನಾನು ತಿಳಿಸ್ಕೊಡ್ತೀನಿ. ಆ ಪರಿಹಾರ ಮಾಡ್ಕೊಂಡು ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಗ್ರಹಾದಿಗಳಿಂದ ಯಾವ ರೀತಿಯಾದಂತಹ ಶುಭ ಮತ್ತು ಅಶುಭವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ನೋಡೋಣ. ನೋಡಿ, ರಾಶಿಯಲ್ಲಿ ಪಾಪಗ್ರಹಗಳು ಸಹ ಸ್ಥಿತವಾಗಿದ್ದು ಶುಭ ಗ್ರಹಗಳು ಸಹ ಸ್ಥಿತವಾಗಿದ್ದಾಗ ಕನ್ಫ್ಯೂಸ್ ಸ್ಟೇಟ್ ಜಾಸ್ತಿ ಆಗುತ್ತೆ. ಯಾವುದೋ ಒಂದು ಕೆಲಸಕ್ಕೆ ಹೋಗೋದೋ ಬೇಡೋ ಗೊತ್ತಿಲ್ಲ, ಅಥವಾ ಬೇರೆ ಅಪ್ಲಿಕೇಶನ್ ಹಾಕಬೇಕೋ ಬೇಡೋ ಗೊತ್ತಿಲ್ಲ. ಯಾರೋ ರೆಫರ್ ಮಾಡಿದ್ದಾರೆ ನಮ್ಮ ಸ್ನೇಹಿತರು, ಆ ಕೆಲಸಕ್ಕೆ ಹೋದರೆ ಏನು ಸಮಸ್ಯೆ ಆಗುತ್ತೋ, ಇವಾಗಿರೋ ಕೆಲಸ ಬಿಡೋದೋ ಬೇಡೋ, ಈ ರೀತಿಯಾದಂತಹ ಒಂದು ರೀತಿಯಂತ ನಿಮಗೆ ನೀವೇ ಕನ್ಫ್ಯೂಸ್ ಮಾಡ್ಕೊಂಬಿಡೋದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇದನ್ನು ಯೋಚಿಸಿ ಯಾರ ಹತ್ರನಾದರೂ ಒಳ್ಳೆ ಅರ್ಹರ ಹತ್ರ ನೀವು ವಿಚಾರಧಾರೆಯನ್ನು ಪ್ರಸ್ತಾಪ ಮಾಡಿದಾಗ ನಿಮಗೆ ಇದಕ್ಕೆ ಒಳ್ಳೆಯ ಒಂದು ಮಾಹಿತಿ ಸಿಗುವಂಥ ಸಾಧ್ಯತೆ ಇರ್ತದೆ. ಜೊತೆಗೆ ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಂದ ಸ್ವಲ್ಪ ನಿಷ್ಠೂರವನ್ನು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ನಿದ್ರಾಹೀನತೆ, ಆ ನಿದ್ರೆ ಏನೋ ಸರಿಯಾಗಿ ಬರ್ತಾ ಇರಲ್ಲ, ಯಾಕೋ ಒಂದು ಹೊತ್ತಿನಲ್ಲಿ ಎದ್ಬಿಟ್ರೆ ಸರಿಯಾಗಿ ನಿದ್ದೆ ಬರಲ್ಲ, ಈ ರೀತಿಯಾದಂತಹ ಸಮಸ್ಯೆಗಳು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಮಲಗುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಮಂತ್ರಗಳು, ರಾಮಸ್ಕಂದಂ ಮನೋಮಂತಂ ವೈನೇತೆಯಂ ಮೃಗೋದ್ರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯನ್ಯಸ್ಯತೆ. ಸಣ್ಣ ಮಂತ್ರ ಆರಾಮಾಗಿ ಸಣ್ಣದಾಗಿ ಇದನ್ನ ಕೇಳ್ಕೊಂಡು ಮಲ್ಕೊಳ್ಳಿ. ಪಠನೆ ಮಾಡೋಕ್ಕಾಗಲಿಲ್ಲ ಅಂದರೆ ಅಥವಾ ಇಚ್ಛೆ ದೇವರ ಒಂದು ಸ್ಮರಣೆ ಮಾಡಿ ಮಲ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರ. ಯಾವ ರೀತಿ ಏನು ಮಾಡಿದ್ದೀವಿ ಅಸೆಟ್ಟು ಅವೆಲ್ಲ ಕಾಪಾಡ್ಕೊಂಡು ಹೋದರೆ ಸಾಕಪ್ಪ ಅನ್ನೋ ಒಂದು ವಿಚಾರಕ್ಕೆ ಬರ್ತೀರ. ಇದೆಲ್ಲ ಒಳ್ಳೆಯ ವಿಚಾರ ಆಗಿರ್ತದೆ. ಇನ್ನು ಕುಟುಂಬದಲ್ಲೂ ಸಹ ಮಕ್ಕಳ ವಿಚಾರದಲ್ಲಿ ಸಂತಸವನ್ನು ಕಾಣುವಂಥದ್ದು, ಈ ರೀತಿಯಾದಂಥ ವಿದ್ಯುನ್ಮಾನ. ಆರೋಗ್ಯಕ್ಕೋಸ್ಕರ ಏನು ಮಾಡ್ತೀರಾ? ಸಾಕ್ಷಾತ್ ಗುರುಗಳ ಒಂದು ಸ್ಮರಣೆ, ಧನ್ವಂತರಿಯ ಒಂದು ಸ್ಮರಣೆ, ಓಂ ದಂ ಧನ್ವಂತರೇ ನಮಃ ಅನ್ನೋ ಒಂದು ಮಂತ್ರವನ್ನು ಪಠನೆ ಮಾಡುವಂಥದ್ದು, ಗುರುಗಳ ದೇವಾಲಯಕ್ಕೆ ಹೋಗುವಂಥದ್ದು, ಗುರುಗಳ ಸ್ಮರಣೆ ಮಾಡುವಂಥದ್ದು ಮಾಡ್ತಾ ಬಂದರೆ ಖಂಡಿತವಾಗಲೂ ಈ ಉಗಾದಿಯಿಂದ ನಿಮಗೆ ಎಲ್ಲ ರೀತಿಯ ಶುಭ ಫಲಗಳನ್ನು ಕಾಣಬಹುದು.